ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಅಧಿಕ ಮಾಸದಲ್ಲಿ ಬಂದಿರುವಂಥ ವಿಶೇಷವಾದ ಪದ್ಮಿನಿ ಏಕಾದಶಿಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಇದು ತುಂಬಾ ವಿಶೇಷವಾದದ್ದು. ಕಾರಣ ಏನಪ್ಪ ಅಂತಂದರೆ, ಈ ಅಧಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯಂದು ನಾವು ತುಂಬಾ ಪುಣ್ಯಕರ ಏಕಾದಶಿ ಅಂತೇಳಿ ಆಚರಣೆ ಮಾಡ್ತೇವೆ. ಹಾಗೆ ಅವತ್ತಿನ ದಿವಸ ನಾವು ವಿಷ್ಣು ಪೂಜೆಯ ಜೊತೆಯಲ್ಲಿ ದೀಪಾರಾಧನೆಯೂ ಕೂಡ ಪ್ರಾಮುಖ್ಯತೆ ಕೊಡಬೇಕಾಗುತ್ತದೆ. ನೋಡಿ, ನಾನೀಗ ತೋರಿಸ್ತಾ ಇದ್ದೀನಲ್ಲ, ಆ ಬತ್ತಿಗೆ ನಮಗೆ ಭೂಚಕ್ರ ಬತ್ತಿ ಅಂತಲೂ ಕೂಡ ಕರೀತಾರೆ, ಬಿಲ್ವ ಬತ್ತಿ ಅಂತಲೂ ಕೂಡ ಕರೀತಾರೆ. ಹಾಗೆ ಮತ್ತೊಂದು ಲಕ್ಷದ ಒಂದು ಬತ್ತಿ, ಇದು ಕೂಡ ತುಂಬ ವಿಶೇಷವಾದದ್ದು. ಹಾಗಾಗಿ ನಾವು ಈ ಎರಡು ದೀಪಾರಾಧನೆ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಇದು ನಿಮಗೆ ಈಗ ಆನ್ಲೈನಲ್ಲಿ ಸಿಕ್ಕರೆ ತೆಗೆದುಕೊಳ್ಳಿ. ಒಂದೇ ದಿವಸ ಇರೋದ್ರಿಂದ ಸಾಮಾನ್ಯವಾಗಿ ಲಕ್ಷದ ಒಂದು ಬತ್ತಿ ಅಂತಲೂ ಪ್ರತಿಯೊಂದು ಗ್ರಂಥಿಗೆ ಶಾಪಲ್ಲೂ ಕೂಡ ಸಿಗುತ್ತೆ. ನೀವು ಅದನ್ನು ತೆಗೆದುಕೊಂಡು ಬಂದು ಹಚ್ಬೋದು. ಎರಡನ್ನೂ ಒಟ್ಟಿಗೆ ಹಚ್ಬೋದು, ಅಥವಾ ಒಂದು ಸಿಕ್ಕರೂ ಸಾಕು. ಒಂದೇ ಬತ್ತಿಯನ್ನು ನೀವು ದೀಪಾರಾಧನೆ ಮಾಡಿದ್ರೂ ಅಷ್ಟೇ ಸಾಕು. ಈಗಾಗಲೇ ನಾನು ನಿಮಗೆ ರಂಗೋಲಿಯ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ. ಒಂದು ದಿವಸನಾದ್ರೂ, ಅಂದರೆ ಏಕಾದಶಿ ದಿವಸನಾದ್ರೂ ನಾವು ಅಷ್ಟೂ ವಿಶೇಷಕರವಾಗಿ ನಾವು ರಂಗೋಲಿಯನ್ನು ಹಾಕಿ ನಂತರದಲ್ಲಿ ನಾವು ಒಂದು ವಿಷ್ಣುವಿನ ಪೂಜೆ ಮಾಡಿಕೊಂಡು ನಾವು ಈ ಒಂದು ದೀಪಾರಾಧನೆ ಮಾಡುವುದು ತುಂಬಾ ಒಳ್ಳೆಯದು. ನಾವು ಈ ಪದ್ಮಿನಿ ಏಕಾದಶಿ ಆಚರಣೆ ಮಾಡೋದಕ್ಕೂ ಮುಂಚೆ ನಾವು ಮೊದಲು ಏನು ಮಾಡಬೇಕಪ್ಪ ಅಂತಂದರೆ, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಯಥಾ ಪ್ರಕಾರ ಮನೆಯನ್ನೆಲ್ಲ ಶುದ್ಧಿ ಮಾಡಿಕೊಂಡು ನಾವು ಮೊದಲು ವಸ್ತಿಲ ಪೂಜೆ ಮಾಡಿಕೊಂಡು ಅಂದರೆ ನಮ್ಮ ಕುಲದೇವರಿಗೆ, ಅದರ ಜೊತೆಯಲ್ಲಿ ಗಣೇಶನಿಗೆ ನಾವು ನಮಸ್ಕಾರ ಮಾಡಿಕೊಂಡು ನಾನು ಇವತ್ತಿನ ದಿವಸ ಏಕಾದಶಿ ಆಚರಣೆ ಮಾಡ್ತಾ ಇದ್ದೇನೆ, ನಮಗೆ ಯಾವುದೇ ರೀತಿಯ ಕೊರತೆ ಆಗಬಾರ್ದು, ಎಲ್ಲ ರೀತಿಯ ಒಳ್ಳೆಯದಾಗಬೇಕು, ಉಪವಾಸ ಇದ್ದು ಆಚರಣೆ ಮಾಡ್ತೇನೆ ಅಂತ ಕೇಳಿಕೊಂಡು ನೀವು ಈ ಒಂದು ಪದ್ಮಿನಿ ಏಕಾದಶಿನ ಆಚರಣೆ ಮಾಡಬೇಕಾಗುತ್ತದೆ. ನೋಡಿ, ಈ ಬತ್ತಿಯನ್ನು ಆದಷ್ಟು ನೀವು ಇಂದಿನ ದಿವಸವೇ ನೆನೆಸಿಟ್ಕೊಂಡ್ಬಿಟ್ರೆ ತುಂಬಾ ಒಳ್ಳೆಯದು. ಯಾಕಂದರೆ ಎಷ್ಟು ಚೆನ್ನಾಗಿ ನೆಂದಿರುತ್ತೋ ಅಷ್ಟು ಚೆನ್ನಾಗಿ ಆ ಒಂದು ಬತ್ತಿ ದೀಪವು ಕೂಡ ಚೆನ್ನಾಗಿ ಉರಿಯುತ್ತೆ. ಹಾಗಾಗಿ ನಾನು ಎರಡು ದೀಪವನ್ನು ಕೂಡ ತೋರಿಸ್ಕೊಡ್ತಾ ಇದ್ದೇನೆ. ನೋಡಿ, ಈಗ ನಮಗೆ ಏಕಾದಶಿ ಪ್ರಾರಂಭವಾಗುವಂಥದ್ದು ಮೇ 26ನೇ ತಾರೀಕು ಮಂಗಳವಾರ ಬೆಳಗ್ಗೆ 5 ಗಂಟೆ 10 ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು. ಮುಕ್ತಾಯವಾಗುವಂಥದ್ದು ಮೇ 27ನೇ ತಾರೀಕು ಬುಧವಾರ ಬೆಳಗ್ಗೆ 6 ಗಂಟೆ 21 ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ. ಆದರೆ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಕೂಡ ಗುರುವಾರವೇ ಆಗಿರುತ್ತದೆ. ಯಾಕಂದರೆ ನಾವು ದ್ವಾದಶಿ ದಿವಸನೇ ಉಪವಾಸ ಬಿಡಬೇಕಾಗಿರೋದ್ರಿಂದ ಈಗ ಮೇ 27ನೇ ತಾರೀಕು ಬುಧವಾರ 6 ಗಂಟೆ 21 ನಿಮಿಷ ನಂತರದಲ್ಲಿ ನಮಗೆ ದ್ವಾದಶಿ ಪ್ರಾರಂಭವಾಗುತ್ತದೆ. ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ, ಈಗ ನೀವು ಮಂಗಳವಾರದಿಂದನೇ ಏಕಾದಶಿ ಆಚರಣೆ ಮಾಡಿದರೂ ಕೂಡ ನಾವು ಗುರುವಾರ ಮೇ 28ನೇ ತಾರೀಕೆ ನಾವು ಉಪವಾಸವನ್ನು ಬಿಡಬೇಕಾಗುತ್ತದೆ. ಹಾಗಾಗಿ 2 ದಿವಸ ನಾವು ಉಪವಾಸ ಆಚರಣೆ ಮಾಡುವುದು ತುಂಬಾ ಕಷ್ಟಕರವಾದ ಕೆಲಸ. ಕೆಲವೊಬ್ಬರು ಅವರ ಮನೆ ಪದ್ಧತಿಯಂತೆ ಆಚರಣೆ ಮಾಡ್ತಾರೆ. ಆದರೆ ನಾನು ನಿಮಗೆ ಹೇಳೋದೇನಂತಂದರೆ, ಬುಧವಾರವೇ ನಾವು ಏಕಾದಶಿ ಆಚರಣೆ ಮಾಡಿ ಗುರುವಾರ ನಾವು ಪಾರಾಯಣ ಮಾಡಬೇಕು. ಪಾರಾಯಣ ಅಂದರೆ ಉಪವಾಸ ಬಿಡುವಂಥದ್ದು. ಈಗ ನೋಡಿ, ಈಗ ನಮಗೆ ಬುಧವಾರ ಮೇ 27ನೇ ತಾರೀಕು 6 ಗಂಟೆ 21 ನಿಮಿಷಕ್ಕೆ ನಮಗೆ ಏಕಾದಶಿ ಮುಕ್ತಾಯವಾಗುತ್ತದೆ. ಹಾಗೆಯೇ ಮೇ 28ನೇ ತಾರೀಕು ಗುರುವಾರ ನಮಗೆ ಪಾರಾಯಣದ ಸಮಯ ಅಂತ ಬಂದಾಗ ಬೆಳಿಗ್ಗೆ 5 ಗಂಟೆ 25 ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಬೆಳಗ್ಗೆ 7 ಗಂಟೆ 56 ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ. ಆ ಒಂದು ಸಮಯದಲ್ಲಿ ನೀವು ಮತ್ತೊಮ್ಮೆ ಸ್ನಾನವನ್ನು ಮಾಡಿಕೊಂಡು ಪೂಜೆ ಮಾಡಿಕೊಂಡು ದೇವರಿಗೆ ಒಂದು ವಿಶೇಷವಾಗಿ ಪ್ರಸಾದವನ್ನು ಇಟ್ಟು ನೀವು ಉಪವಾಸವನ್ನು ಬಿಡಬೇಕಾಗುತ್ತದೆ. ಮೇ 28ನೇ ತಾರೀಕು ಗುರುವಾರ ಬೆಳಗ್ಗೆ 7 ಗಂಟೆ 56 ನಿಮಿಷದೊಳಗೆ ಪೂಜೆ ಮಾಡಿಕೊಂಡು ನೀವು ಉಪವಾಸ ಬಿಡಬೇಕಾಗುತ್ತದೆ. ಬುಧವಾರದ ದಿವಸ ನೀವು ಸಂಪೂರ್ಣವಾಗಿ ಉಪವಾಸವನ್ನು ಮಾಡಬೇಕಾಗುತ್ತದೆ. ಹಾಗೆ ಪೂಜಾ ವಿಧಾನ ಅಂತ ಬಂದಾಗ ನೋಡಿ, ಅವತ್ತಿನ ದಿವಸ ಬೆಳಗ್ಗೆ ನೀವು ವಿಷ್ಣು ಆಗಿರ್ಬೋದು ಅಥವಾ ಶ್ರೀಕೃಷ್ಣನ ಫೋಟೋ, ಲಕ್ಷ್ಮೀನಾರಾಯಣನ ಫೋಟೋ, ಯಾವುದೇ ಒಂದು ಫೋಟೋ ಅಥವಾ ವಿಗ್ರಹ ಇದ್ರೂ ಪರವಾಗಿಲ್ಲ, ಇಟ್ಟು ತುಳಸಿ ಮಾಲೆಯನ್ನು ಅರ್ಪಣೆ ಮಾಡಿ ಪ್ರಸಾದ ಅಂತೇಳಿ ಹಾಲನ್ನು ಅಷ್ಟೇ ಇಟ್ಟಿದ್ದೇನೆ. ಯಾಕಂದರೆ ಏಕಾದಶಿ ಅಲ್ವಾ, ಹಾಗಾಗಿ ಹಾಲು ಹಣ್ಣು ಅಷ್ಟೇ ಇಟ್ಟರೆ ಸಾಕು. ಹಾಗೆ ಈ ಒಂದು ರಂಗೋಲಿಯ ಬಗ್ಗೆ ಈಗಾಗಲೇ ನಾನು ಸಾಕಷ್ಟು ಮಾಹಿತಿ ಕೊಟ್ಟಿದ್ದೇನೆ ಒಂದು ವಿಡಿಯೋ ಮೂಲಕ. ಆ ಒಂದು ರಂಗೋಲಿಯನ್ನು ನಾನು ಒಂದು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೇನೆ, ಲಿಂಕನ್ನು ನೋಡಿ. ತುಂಬ ವಿಶೇಷವಾಗಿ ನಾವು ಈ ಒಂದು ರಂಗೋಲಿಯನ್ನು ಆಚರಣೆ ಮಾಡುವಂಥದ್ದು. ಅದರ ನಂತರದಲ್ಲಿ ನಾವೇನೀಗ ದೀಪಾರಾಧನೆ ಸಿದ್ಧತೆ ಮಾಡ್ಕೊಂಡಿದ್ದೇವೋ ಅದೇ ದೀಪಾರಾಧನೆಯನ್ನು ಮಾಡಿ ನಂತರದಲ್ಲಿ ಮಂಗಳಾರತಿ ಮಾಡಬೇಕಾಗುತ್ತದೆ. ಇದನ್ನು ಬೆಳಗ್ಗೆ ಪೂಜೆಯನ್ನು ಮಾಡಿಕೊಂಡು ನಂತರದಲ್ಲಿ ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೂಡ ನೀವು ತುಳಸಿ ಮಾಲೆಯನ್ನು ಕೊಟ್ಟು ಪೂಜೆ ಮಾಡ್ಕೊಂಡು ಬರೋದು ತುಂಬಾ ಒಳ್ಳೆಯದು. ಯಾವ ಒಂದು ದೇವಸ್ಥಾನ ಆದ್ರೂ ಪರವಾಗಿಲ್ಲ, ಕೊಟ್ಟು ಪೂಜೆ ಮಾಡ್ಕೊಂಡು ಬರೋದು ಒಳ್ಳೆಯದು. 2 ರೀತಿಯ ದೀಪಾರಾಧನೆ ತೋರಿಸಿದ್ದೇನೆ. ಒಂದು ಲಕ್ಷದ ಒಂದು ಬತ್ತಿ ದೀಪಾರಾಧನೆ, ಇನ್ನೊಂದು ಬಿಲ್ವ ಬತ್ತಿ ಅಥವಾ ಭೂಚಕ್ರ ಬತ್ತಿ ಅಂತಲೂ ಕೂಡ ಕರೀತಾರೆ. ಇದು ಶಿವನಿಗೆ ಅರ್ಪಣೆ ಮಾಡುವಂಥದ್ದು. ವಿಶೇಷವಾಗಿ ಇಬ್ಬರಿಗೂ ಕೂಡ ನಾವು ಪೂಜೆ ಮಾಡಬೇಕು. ಇನ್ನೊಂದು ನಾವು ವಿಚಾರ ತಿಳ್ಕೊಳ್ಳೇಬೇಕು, ದೀಪಾರಾಧನೆ ಮಾಡುವಂಥ ಸಂದರ್ಭದಲ್ಲಿ ಹೇಳಿಕೊಳ್ಳುವಂಥ ಮಂತ್ರ ಅಂತ ಬಂದಾಗ ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಜನಾರ್ದನ, ದೀಪೋ ಮೇ ಅರತು ಪಾಪಂ, ದೀಪಂ ಜ್ಯೋತಿ ನಮಸ್ತುತೆ ಅಂತೇಳಿ ನೀವು ಆ ಒಂದು ಮಂತ್ರವನ್ನು ಹೇಳ್ಕೊಂಡು ನೀವು ದೀಪವನ್ನು ಹಚ್ಚಬೇಕಾಗುತ್ತದೆ. ಉದಿನ ಕಡ್ಡಿಯಿಂದನೇ ಹಚ್ಚಬೇಕು. ನಂತರದಲ್ಲಿ ನೀವು ಓಂ ನಮೋ ನಾರಾಯಣಾಯ ನಮಃ ಅಥವಾ ಓಂ ಮಹಾಲಕ್ಷ್ಮಿಯೇ ನಮಃ ಅಂತೇಳಿ ನೀವು ಎರಡೂ ಮಂತ್ರವನ್ನು ಕೂಡ ಹೇಳ್ಕೋಬೇಕಾಗುತ್ತದೆ. ಆಮೇಲೆ ಸಂಪೂರ್ಣವಾಗಿ ಪೂರ್ತಿ ದಿವಸವೂ ಕೂಡ ನೀವು ಉಪವಾಸ ಬಿಡೋವರೆಗೂ ಕೂಡ ಓಂ ನಮೋ ಭಗವತೆ ವಾಸುದೇವಾಯ ನಮಃ, ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಹೇಳ್ಕೊಳ್ತಾನೆ ಇರಬೇಕು. ಅದ್ರ ಜೊತೆ ದೀಪ ಹಚ್ಚುವಾಗ ಹೇಳಿಕೊಳ್ಳುವಂಥ ಇದು ಒಂದು ಮಂತ್ರವನ್ನು ಕೂಡ ನೀವು ಹೇಳ್ಕೋಬೇಕಾಗುತ್ತದೆ. ಆದಷ್ಟು ಎಲ್ಲರೂ ಕೂಡ ಇದನ್ನು ಆಚರಣೆ ಮಾಡಿ. ಯಾಕಂದರೆ ನಮಗೆ ಅದು ಸಿಗೋದೇ ಅಧಿಕ ಮಾಸದಲ್ಲಿ 3 ವರ್ಷಕ್ಕೆ ಒಮ್ಮೆ. ಹಾಗಾಗಿ ಈ ಒಂದು ಸಮಯದಲ್ಲಿ ನಾವು ಈ ಒಂದು ಏಕಾದಶಿ ಆಚರಣೆ ಮಾಡೋದ್ರಿಂದ ನಮಗೆ ಮುಕ್ಕೋಟಿ ದೇವರುಗಳ ಆಶೀರ್ವಾದ ಕೂಡ ಸಿಗ್ತಾ ಹೋಗುತ್ತದೆ.
ಈಗಾಗಲೇ ನಾನು ನಿಮಗೆ ರಂಗೋಲಿ ತಿಳಿಸ್ಕೊಟ್ಟಿದ್ದೇನೆ. ಅದರಲ್ಲೂ ವಿಶೇಷವಾಗಿ ಈ ಪದ್ಮಿನಿ ಏಕಾದಶಿಯಲ್ಲಿ ನಾವು ಶಂಕು ಚಕ್ರನಾಮ, ತುಳಸಿ ಕಟ್ಟೆ ಆಗಿರ್ಬೋದು, ಆಮೇಲೆ ವಿಷ್ಣು ಪಾದ ಆಗಿರ್ಬೋದು, ಸ್ವಸ್ತಿಕ್ಕು, ಆಮೇಲೆ ಶಿವನ ಒಂದು ಬಿಲ್ವಪತ್ರೆ ಇವೆಲ್ಲ ಕೂಡ ರಂಗೋಲಿ ಹಾಕಿ ನಾವು ಪೂಜೆ ಮಾಡಿಕೊಳ್ಳುವುದು ತುಂಬಾ ಒಳ್ಳೆಯದು. ಶಿವಲಿಂಗವನ್ನು ಕೂಡ ಹಾಕಬೇಕಾಗುತ್ತದೆ. ನಾನು ಈಗಾಗಲೇ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ. ನೀವು ತೆಗೆದು ಆ ಒಂದು ವಿಡಿಯೋವನ್ನು ನೋಡಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗ್ತಾ ಹೋಗುತ್ತದೆ. 11 ಶಿವಲಿಂಗವನ್ನು ನಾವು ಚಿತ್ರವನ್ನು ಬರಿಬೇಕಾಗುತ್ತದೆ. ಪ್ರತಿಯೊಂದ್ರ ಬಗ್ಗೆನೂ ಕೂಡ ನಾನು ಸಂಪೂರ್ಣ ಅದರಲ್ಲಿ ವಿವರಣೆಯನ್ನು ಕೊಟ್ಟಿದ್ದೇನೆ. ಇದಿಷ್ಟರ ಮಟ್ಟಿಗೆ ನೀವು ಏಕಾದಶಿ ಆಚರಣೆ ಮಾಡಬೇಕಾಗುತ್ತದೆ. ಈ ಒಂದು ದೀಪಾರಾಧನೆ ಮಾಡೋದ್ರಿಂದ ನೋಡಿ 3 ವರ್ಷಕ್ಕೆ ಒಮ್ಮೆ ಸಿಗುವಂಥ ಈ ಒಂದು ಅಧಿಕ ಮಾಸದ ಏಕಾದಶಿಯಾಗಿರುತ್ತದೆ. ಆ ಒಂದು ಏಕಾದಶಿಯಲ್ಲಿ ನಾವು ಈ ಲಕ್ಷದ ಒಂದು ಬತ್ತಿಯ ದೀಪಾರಾಧನೆ ಮಾಡಿದಾಗ ನಮ್ಮಲ್ಲಿ ಪುಣ್ಯ ಪ್ರಾಪ್ತಿ ಆಗುತ್ತದೆ, ಹಣದ ಅಡಚಣೆ ಕಡಿಮೆ ಆಗ್ತಾ ಹೋಗುತ್ತದೆ, ಮನೆಯಲ್ಲಿ ಒಂದು ಸಕಾರಾತ್ಮಕತೆ ಹೆಚ್ಚಾಗ್ತಾ ಹೋಗುತ್ತದೆ. ಹಾಗೆ ಶಿವನಿಗೂ ಕೂಡ ನಾವು ಬಿಲ್ವ ಬತ್ತಿಯಿಂದ ಹಚ್ಚುವಂಥ ದೀಪಾರಾಧನೆಯಿಂದ ಕೂಡ ನಮಗೆ ಶಿವನ ಅನುಗ್ರಹನೂ ಕೂಡ ಸಿಗ್ತಾ ಹೋಗುತ್ತದೆ. ಶನಿದೋಷವೂ ಕೂಡ ನಿವಾರಣೆ ಆಗ್ತಾ ಹೋಗುತ್ತದೆ. ಪೂಜೆಯನ್ನು ಆದಷ್ಟು ಬೆಳಗ್ಗೆನೇ ಮಾಡಿ ದೀಪಾರಾಧನೆ ನಾವು 2 ಸಮಯದಲ್ಲೂ ಮಾಡ್ಬೋದು. ಈಗ ಒಂದು ಪಕ್ಷ ಬೆಳಗ್ಗೆ ಮಾಡೋದಕ್ಕೆ ಆಗದೆ ಹೋದಾಗ ಸಂಜೆ ಸಮಯದಲ್ಲೂ ಸಹ ನಾವು ಈ ದೀಪಾರಾಧನೆ ಮಾಡ್ಬೋದು. ಹಾಗೆ ತುಳಸಿ ಕಟ್ಟೆಯ ಮುಂದೆನೂ ಕೂಡ ನಾವು ಈ ದೀಪಾರಾಧನೆ ಮಾಡೋದು ತುಂಬಾ ವಿಶೇಷವಾದದ್ದು. ತುಳಸಿ ಕಟ್ಟೆಯ ಮುಂದೆ ನೀವು ಈ ದೀಪಾರಾಧನೆ ಮಾಡಿದ್ದೇ ಆದಲ್ಲಿ ವಿಷ್ಣುವಿನ ಅನುಗ್ರಹ ಸಂಪೂರ್ಣವಾಗಿ ಪಡಿತಾ ಹೋಗ್ತೀರಿ. ಯಾಕಂದರೆ ವಿಷ್ಣುವಿಗೆ ತುಳಸಿ ಇಲ್ಲ ಅಂತಂದರೆ ಆಗೋದೇ ಇಲ್ಲ. ಹಾಗಾಗಿ ಅನುಗ್ರಹ ಪಡಿಬೇಕು ಅಂತಂದರೆ ನಾವು ತುಳಸಿ ಕಟ್ಟೆ ಮುಂದೆನೂ ಒಂದು ಹಚ್ಚಿ, ಹಾಗೆ ದೇವರ ಮುಂದೆನೂ ಕೂಡ ಒಂದು ದೀಪ ಹಚ್ಚಿ, ತುಂಬಾ ಒಳ್ಳೆಯದು. ಹಾಗೆ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.